ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ 2026ರಲ್ಲಿ ತುಂಬ ಸುದ್ದಿಯಲ್ಲಿರ್ತಕ್ಕಂಥ ವಿಷಯ ಈ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಧಿಸೂಚನೆ. ಅತಿ ಶೀಘ್ರದಲ್ಲೇ ಇದರ ಅಧಿಸೂಚನೆ ಆಗಲಿದೆ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಅತ್ಯಂತ ಹೆಚ್ಚು ಫಲಿತಾಂಶವನ್ನು ನೀಡಿರ್ತಕ್ಕಂಥದ್ದು ಈ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಬೀಟ್ ಫಾರೆಸ್ಟ್ ಲ್ಯಾಂಡ್ ಸರ್ವೇರ್ ಮತ್ತು ಟೀಚರ್ ಪೋಸ್ಟ್ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲೂ ಸಹ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮಧ್ಯ ಕರ್ನಾಟಕದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ನೀಡ್ತಾ ಬಂದಿರತಕ್ಕಂಥ ಸಂಸ್ಥೆ. ಹಾಗಾಗಿ ಯಾರು ಇನ್ನು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ಈ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚ್ಗಳು ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಅವೈಲೇಬಲ್ ಇದೆ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ 9071673831 ಆರ್ 32 ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ. ಹಾಗಾದರೆ ನಮ್ಮ ಸಾಧನೆ ಅಂದರೆ ಇಲ್ಲಿರ್ತಕ್ಕಂಥ ಫೋಟೋಸ್ಗಳು ಮತ್ತು ಅಚೀವ್ಮೆಂಟ್ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್ ಹಾಗಾದರೆ ನಮಗೆ ಇಂದಿನ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಲ್ಲೇ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದನ್ನು ನಾನಿವತ್ತು ಮಾತಾಡ್ತಾ ಹೋಗ್ತೇನೆ. ನೋಡಿ, ಹಂಪಿಯಲ್ಲಿ ಅಜರಾಮರ ದೇವಾಲಯವನ್ನು ಯಾರು ನಿರ್ಮಿಸಿದರು ಅಂತಕ್ಕಂಥದ್ದಿದೆ. ನೋಡಿ, ಹಂಪಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ, ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಹಂಪಿಗೆ ಏನಂತ ಕರಿತೀವಿ ನಾವು, ಇದನ್ನು ಪಂಪ ಕ್ಷೇತ್ರ ಅಂತಲೂ ಕರಿತೀವಿ. ಏನಂತ ಕರಿತೀವಿ? ಪಂಪ ಕ್ಷೇತ್ರ, ಅಥವಾ ಇದನ್ನು ನಾವು ಪಂಪ ಸಾಗರ ಅಂತ ಕರಿತೀವಿ, ಕಿಷ್ಕಿಂದ ಅಂತ ಕರಿತೀವಿ. ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಹಂಪಿ. ಹಾಗಾದರೆ ಹಂಪಿಯಲ್ಲಿರ್ತಕ್ಕಂಥ ಅಜರಾಮರ ದೇವಾಲಯದ ಬಗ್ಗೆ ನಮಗೆ ಗೊತ್ತಿರಬೇಕು. ನೋಡಿ, ಹಂಪಿಯಲ್ಲಿ ಮೇಜರಾಗಿ ನಮಗೆ ಈ ವಿರೂಪಾಕ್ಷ ದೇವಾಲಯದ ಬಗ್ಗೆನೂ ಮಾಹಿತಿ ಇರಬೇಕು. ನೋಡಿ, ಈ ಒಂದು ವಿರೂಪಾಕ್ಷ ದೇವಾಲಯ ಏನಿದೆ, ಇದು ಹಂಪಿಯಲ್ಲಿ ನಿರ್ಮಾಣ ಆಗಿದ್ದಂಥದ್ದು. ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆದರೂ ಸಹ ಮೊದಲನೇದಾಗಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿ ನಂತರ ವಿಜಯನಗರದ ಕಾಲದಲ್ಲಿ ಏನಾಗುತ್ತೆ, ಡೆವಲಪ್ ಆಗ್ತಾ ಹೋಗುತ್ತೆ. ನೋಡಿ, ಈ ವಿರೂಪಾಕ್ಷ ದೇವಾಲಯಕ್ಕೆ 1509ರಲ್ಲಿ ಶ್ರೀಕೃಷ್ಣ ದೇವರಾಯ ತನ್ನ ಪಟ್ಟಾಭಿಷೇಕದ ನೆನಪಿಗಾಗಿ ಏನು ಮಾಡ್ತಾನೆ, ಗೋಪುರವನ್ನು ಮುಂಭಾಗದಲ್ಲಿ ಕಟ್ಟಿಸ್ತಾನೆ. ನೆಕ್ಸ್ಟ್ ಈಗ ನಮಗೆ ಅಜರಾಮರ ದೇವಾಲಯ ಕೇಳಿದ್ದಾರೆ. ಯಾವ್ದು ಕೇಳಿದ್ದಾರೆ? ಅಜರಾಮರ. ಈ ಒಂದು ಅಜರಾಮರ ದೇವಾಲಯ ಏನಾಗುತ್ತೆ ಅಂದರೆ 1513ರಲ್ಲಿ ಶ್ರೀಕೃಷ್ಣ ದೇವರಾಯ ತನ್ನ ಪೂರ್ವದ ವಿಜಯದ ನೆನಪಿಗಾಗಿ ಸ್ಮರಣಾರ್ಥವಾಗಿ, ಅಂದರೆ ಒಡಿಸ್ಸಾ ಪೂರ್ವದ ಕಳಿಂಗದ ವಿಜಯದ ನೆನಪಿಗಾಗಿ ಏನು ಮಾಡ್ತಾನೆ, ಈ ಅಜರಾಮರ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಯಾರು ಅಂದರೆ ಈ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು ಬಹಳ ಇಂಪಾರ್ಟೆಂಟಾಗಿ ನೀವು ಈ ಒಂದು ವಿಜಯ ವಿಠ್ಠಲ ದೇವಾಲಯ ಏನಿದೆ, ಇಲ್ಲಿ ಇದರ ಮುಂಭಾಗದಲ್ಲಿ ಏನಿದೆ ಅಂದರೆ ಈ ಕಲ್ಲಿನ ರಥವಿದೆ ಮತ್ತು ಸಂಗೀತದ ಕಂಬಗಳಿರೋದನ್ನು ನೋಡ್ಬೋದು. ಕಲ್ಲಿನ ರಥ, ಸಂಗೀತದ ಕಂಬಗಳು. ಇದನ್ನು ಸಹ 1516ರಲ್ಲಿ ಈ ಒಂದು ಶ್ರೀಕೃಷ್ಣ ದೇವರಾಯ ಏನು ಮಾಡ್ತಾನೆ, ನಿರ್ಮಾಣವನ್ನು ಮಾಡ್ತಾನೆ. ಶ್ರೀಕೃಷ್ಣ ದೇವರಾಯ ನಿರ್ಮಾಣ ಮಾಡಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಅಂತಕ್ಕಂಥದ್ದು. ಮತ್ತು ಹಂಪಿಯಲ್ಲಿ ಭಾಳ ವಿಶೇಷವಾಗಿ ಈ ಕಮಲ ಮಹಲ್ ಅಂತ ಒಂದಿದೆ. ಈ ಕಮಲ ಮಹಲ್ ಅಂದರೆ ಲೋಟಸ್ ಮಹಲ್ ಅಂತ ಕರಿತೀವಿ, ಲೋಟಸ್ ಮಹಲ್. ಅದರ ಜೊತೆಗೆ ನಿಮಗೆ ಈ 3 ಎಕ್ಸಾಮ್ಗಳಲ್ಲಿ ಹೆಚ್ಚಾಗಿ ಬರೋ ಸಾಧ್ಯತೆ ಇರುತ್ತೆ. ಈ ಒಂದು ಲೇಪಾಕ್ಷ ಅಂತಕ್ಕಂಥ ಒಂದು ಪ್ಲೇಸು, ಇದು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥದ್ದು. ಇದು ಶೈವರ ಅಜಂತ ಅಂತ ಕರಿತೀವಿ. ಇದು ಸಹ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೇ ಆಗಿದ್ದು. ಇಲ್ಲಿ ಅತ್ಯಂತ ಎತ್ತರದ ಒಂದು ನಂದಿ ವಿಗ್ರಹ ದಕ್ಷಿಣ ಭಾರತದಲ್ಲಿ ಲೇಪಾಕ್ಷಿಯಲ್ಲಿದೆ. ಹಾಗೆ ಈ ಒಂದು ಕಾಳಹಸ್ತಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಯಾವುದು? ಕಾಳಹಸ್ತಿ. ಈ ಕಾಳಹಸ್ತಿನೂ ಸಹ ಆಂಧ್ರ ಪ್ರದೇಶದಲ್ಲಿದೆ. ಇಲ್ಲಿ 1000 ಕಂಬಗಳ ಒಂದು ಶಿವನ ದೇವಾಲಯವಿದೆ. ನೆಕ್ಸ್ಟ್ ಭಾಳ ವಿಶೇಷವಾಗಿ ನಿಮಗೆ ಈ 1000 ಕಂಬಗಳ ಒಂದು ಜೈನ ಬಸದಿ ಅಂತಕ್ಕಂಥದ್ದೇನಿದೆ, ಇದು ಸಹ ಎಲ್ಲಿದೆ ಅಂದರೆ ಈ ಒಂದು ಮೂಡಬಿದಿರೆಯಲ್ಲಿದೆ. ಇದು ಸಹ ವಿಜಯನಗರ ಕಾಲದಲ್ಲಿ ಆಗಿದೆ. ಈಗ ರೀಸೆಂಟಾಗಿ ಬಂದಿರತಕ್ಕಂಥ ಪ್ರಶ್ನೆ. ಹಾಗಾಗಿ ನಿಮಗೆ ವಿಜಯನಗರಕ್ಕೆ ಸಂಬಂಧಿಸಿದಂಥ ಅಂಶಗಳಲ್ಲಿ ಗೊತ್ತಿರಬೇಕು. ಹರಿಹರ 2ನೇನು ಗೊತ್ತಿರಬೇಕು ನಿಮಗೆ. ಈ ಗಜಬೆಂಟೆಗಾರ ಪ್ರೌಢ ದೇವರಾಯನ ಬಗ್ಗೆ ಗೊತ್ತಿರಬೇಕು. ಈ ಅಬ್ದುಲ್ ರಜಾಕ್ ಅಂತಕ್ಕಂಥವ್ನು ಬಂದಿದ್ದು. ನೆಕ್ಸ್ಟು ಅಚ್ಯುತರಾಯ ಬಗ್ಗೆನೂ ಸಹ ಗೊತ್ತಿರಬೇಕು. ಕೃಷ್ಣದೇವರಾಯ ಆದಮೇಲೆ ಬಂದಂಥ ಅಚ್ಯುತರಾಯ. ತಾಳಿಕೋಟೆ ಕದನ ನಡೆದಾಗ ವಿಜಯನಗರದ ದೊರೆ ಯಾರಾಗಿದ್ದ ಅಂದರೆ ಈ ಸದಾಶಿವರಾಯನನ್ನು ಸೆರೆಮನೆಯಲ್ಲಿಟ್ಟು ಅಳಿಯ ರಾಮರಾಯ ಅಂತಕ್ಕಂಥವನಿದ್ದ. ಆದರೆ ಅಜರಾಮರ ಟೆಂಪಲ್ ಯಾರ ಕಾಲದ್ದು ಅಂದರೆ ಶ್ರೀಕೃಷ್ಣ ದೇವರಾಯ. ನೋಡಿ, ವಿರೂಪಾಕ್ಷ ದೇವಾಲಯ ಇದು ಹೊಯ್ಸಳರ ಕಾಲದಲ್ಲಿ, ಯಾಕೆಂದರೆ ಹೊಯ್ಸಳರ ಅವನತಿಯ ನಂತರ ಹೊಯ್ಸಳರ ಸಾಮಂತರಾಗಿ ವಿಜಯನಗರದವ್ರು ಬಂದಂಥದ್ದು. ಹಾಗಾಗಿ ನಿಮಗೆ ಗೊತ್ತಿರಬೇಕು. ಈ ಲೇಪಾಕ್ಷಿ ಇರ್ಬೋದು, ಕಾಳಹಸ್ತಿ ಇರ್ಬೋದು, ಮೂಡುಬಿದಿರೆ ಇರ್ಬೋದು, ಮತ್ತು ಈ ಅಜರಾಮರ, ವಿಜಯ ವಿಠ್ಠಲ ಮತ್ತು ಕಲ್ಲಿನ ರಥದ ಬಗ್ಗೆ ಇವೆಲ್ಲ ಮಾಹಿತಿ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಎಸ್
ನೋಡಿ, ರಾಜಾರಾಮ್ ಮೋಹನ್ ರಾಯ್ ಇವರ ಸ್ಥಾಪಕರು, ಇದರ ಸ್ಥಾಪಕರು, ರಾಜಾರಾಮ್ ಮೋಹನ್ ರಾಯ್ ಇದರ ಸ್ಥಾಪಕರು ಅಂತ ಕೊಟ್ಟಿದ್ದಾರೆ. ಯಾವುದರ ಸ್ಥಾಪಕರು ನೋಡಿ, ಇಂಡಿಯನ್ ರಿನೈಸೆನ್ಸ್ ಅಂತ ಏನು ಕರಿತೀವಿ, ಭಾರತದಲ್ಲಿ ಒಂದು ಪುನರುಜ್ಜೀವನ ಆಗಿದ್ದು, ಹಾಗಾಗಿ ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್, ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು ಅಂದರೆ ರಾಜಾರಾಮ್ ಮೋಹನ್ ರಾಯ್. ಹಾಗೆ ಇವರನ್ನ ಫಾದರ್ ಆಫ್ ಇಂಡಿಯನ್ ರ್ಯಾಷನಾಲಿಟಿ ಅಂತ ಕರಿತೀವಿ. ಭಾರತದ ವೈಚಾರಿಕತೆಯ ಪಿತಾಮಹ ಯಾರು ಅಂದರೆ ರಾಜಾರಾಮ್ ಮೋಹನ್ ರಾಯ್. ಅದೇ ರೀತಿಯಾಗಿ ಬಂಗಾಳದ ಗದ್ಯ ಸಾಹಿತ್ಯದ ಪಿತಾಮಹ ಯಾರು ಅಂದರೂ ಸಹ ರಾಜಾರಾಮ್ ಮೋಹನ್ ರಾಯ್ ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ನೀವು ಈ ಚಾಪ್ಟ್ರಲ್ಲಿ 1815 ಅಥವಾ 14 ಇರುತ್ತೆ, 1828 ಇರ್ತದೆ, ಹಾಗೆ 1867 ಇರ್ತದೆ, ಹಾಗೆ 1873 ಇರ್ತದೆ, ಹಾಗೆ 1800 ನಿಮಗೆ 75 ಇರ್ತದೆ, ಹಾಗೆ 1882ರಲ್ಲಿ, ಹಾಗೆ 1897ರಲ್ಲಿದ್ದಂಥ ಒಂದು ಸೊಸೈಟಿ ಇನ್ಸ್ಟಿಟ್ಯೂಷನ್ಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು. 1815ರಲ್ಲಿ ನಿಮಗೆ ಸ್ಟಾರ್ಟ್ ಆಗಿದ್ದು ಈ ಒಂದು ಆತ್ಮೀಯ ಸಭಾ ಅಂತ. ಯಾವುದು ಆತ್ಮೀಯ ಸಭಾ ಅಂತಕ್ಕಂಥದ್ದು, ಇದು ಬಂಗಾಳದಲ್ಲಿ ಸ್ಟಾರ್ಟ್ ಆಗಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದು ರಾಜಾರಾಮ್ ಮೋಹನ್ ರಾಯ್ ಅವರ ಒಂದು ಸ್ಥಾಪನೆ ಆದಂಥ ಯಾವುದು ಅಂತ ಕೇಳಿದ್ರೆ ಆತ್ಮೀಯ ಸಭಾ. ನೋಡಿ, ಇವರೊಬ್ಬ ಬ್ರಹ್ಮಚಾರಿ ಆಗಿದ್ದರಿಂದ ಬ್ರಹ್ಮ ಸಮಾಜವನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಈ ಒಂದು ಬ್ರಹ್ಮ ಸಮಾಜ. ನೋಡಿ, ಈ ಬ್ರಹ್ಮ ಸಮಾಜವನ್ನು ಸ್ಟಾರ್ಟ್ ಮಾಡಿದ್ದು 1828. ಇವೆರಡೂ ಸಹ ಆಗಿದ್ದು ಬಂಗಾಳದಲ್ಲಿ ಅಂತ ಗೊತ್ತಿರಬೇಕು. ನೆಕ್ಸ್ಟು ಈ ಪ್ರಾರ್ಥನಾ ಸೊಸೈಟಿ ಆಗಿದ್ದು ನಿಮಗೆ ಗೊತ್ತಿದೆ, ಪ್ರಾರ್ಥನಾ. ನೋಡಿ, ಈ ಪ್ರಾರ್ಥನಾ ಸಮಾಜ ಅಂತಕ್ಕಂಥದ್ದು ಈ ಆತ್ಮಾರಾಮ್ ಪಾಂಡುರಂಗ ಅವರು ಇದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ನೆಕ್ಸ್ಟು 1873ರಲ್ಲಿ ಈ ಒಂದು ಸತ್ಯಶೋಧಕ ಯಾರ್ದಿದು ಅಂದರೆ ಈ ಜ್ಯೋತಿಬಾ ಫುಲೆ ಅವ್ರದ್ದೇನಾಗಿದೆ, ಸತ್ಯಶೋಧಕ ಸಮಾಜ. ನೆಕ್ಸ್ಟು ಅದೇ ರೀತಿಯಾಗಿ ನಮಗೆ ಆರ್ಯ ಸಮಾಜ ಇಲ್ಲಿದೆ, ಆರ್ಯ ಸಮಾಜ. ನೋಡಿ, ಆರ್ಯ ಸಮಾಜದ ಬಗ್ಗೆ ನಾವು ಮಾತಾಡೋದಾದರೆ ಈ ಆರ್ಯ ಸಮಾಜವನ್ನು ಬಾಂಬೆಯಲ್ಲಿ ಸ್ಟಾರ್ಟ್ ಮಾಡಿದವರೆ ಈ ದಯಾನಂದ ಸರಸ್ವತಿ, ಗೋ ಬ್ಯಾಕ್ ಟು ವೇದಾಸ್ ಅಂತ. ನೋಡಿ, 1882ರಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಅಂತಕ್ಕಂಥದ್ದೇನಿದೆ, ಈ ಥಿಯೋಸಾಫಿಕಲ್ ಸೊಸೈಟಿಗೆ ಸಂಬಂಧಿಸಿದಂತೆ ನಾವು ಈ ಒಂದು ಅಡಿಯಾರ್ನಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ಅನಬಿಸೆಂಟ್ ಅಂತ. ನೋಡಿ, ಈಗ ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದೇನಿದೆ ಇದು ಬಂಗಾಳ ಅಥವಾ ಈ ಬಂಗಾಳದಲ್ಲಿರ್ತಕ್ಕಂತಹ ಬೇಲೂರು, ಯಾವುದು ಅಂದರೆ ಬೇಲೂರಿನಲ್ಲಿ ಸ್ಟಾರ್ಟ್ ಮಾಡಿದ್ದು ಇವರೇ ಅಂತಕ್ಕಂಥದ್ದು ಗೊತ್ತಿರಬೇಕು 1897ರಲ್ಲಿ. ನೋಡಿ, ಇವೆಲ್ಲ ಅಂಶಗಳ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ಈ ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥದ್ದು, ಇವರು ವಿದೇಶಕ್ಕೆ ಹೋಗಿ ಏನು ಮಾಡ್ತಾರೆ, 2ನೇ ಅಕ್ಬರ್, ಮೊಘಲ್ ಚಕ್ರವರ್ತಿ ಆದಂತಹ ಈ ಒಂದು 2ನೇ ಅಕ್ಬರ್ ಏನಿದ್ದಾರೆ, ಈ 2ನೇ ಅಕ್ಬರ್ ಬಗ್ಗೆ ಮೊಕದ್ದಮೆಯನ್ನು ಏನು ಅಥವಾ ಕೇಸನ್ನು ಅದನ್ನ ಡಿಸ್ಕಷನ್ ಮಾಡೋದಕ್ಕೆ ಹೋಗಿ 1833ರಲ್ಲಿ ಇವರು ಬ್ರಿಸ್ಟನಲ್ಲಿ, ಇಂಗ್ಲೆಂಡಿನ ಬ್ರಿಸ್ಟನಲ್ಲಿ ಡೆತ್ ಆದಂಥವರು ಈ ಒಂದು ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ರಾಜಾರಾಮ್ ಮೋಹನ್ ರಾಯ್ ಅವರ ಬಗ್ಗೆ ಮತ್ತು ಈ ಪ್ರಶ್ನೆಗೆ ನಮಗೆ ಒಂದು ಮಾಹಿತಿ ಅಂತಕ್ಕಂಥದ್ದು ಸಿಕ್ತು. ರೈಟ್ ಆನ್ಸರ್ ಆಪ್ಷನ್ ಎ. ನೆಕ್ಸ್ಟ್ ಅದಾದಮೇಲೆ ನಮಗೆ ಪ್ರಸಿದ್ಧ ಸೂಫಿ ಸಂತ ಬಂದೇ ನವಾಜ್, ದಕ್ಷಿಣ ಭಾರತ. ನೋಡಿ, ಅಲ್ಲಿ ಸೂಫಿ ಸಂತ ಸಲೀಂ ಚಿಸ್ತಿ ಇರ್ತಾನೆ ಉತ್ತರ ಭಾರತದಲ್ಲಿ. ಏಕೆಂದರೆ ಜಹಾಂಗೀರ್ ಹುಟ್ಟಿದ್ದೇ ಸಲೀಂ ಚಿಸ್ತಿ ಅನುಗ್ರಹದಿಂದ. ಹಾಗೆ ಭಕ್ತಿಯರ ಕಾಕಿ ಕ್ವಾಜಿ ಅಂತ ಐಬಕ್ಕನ ಕಾಲದಲ್ಲಿ ಬರ್ತಾರೆ, ಈಗ ಡೆಲ್ಲಿ ಚಿರಾಗ್ ಅಂತ ಬರ್ತಾರೆ. ಅವ್ರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಒಬ್ಬ ಪ್ರಸಿದ್ಧ ಸೂಫಿ ಸಂತ ಬಂದ ಅಂದರೆ ಇವನ ಸಮಾಧಿ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತೆ. ಇವನ ಸಮಾಧಿ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ನಮಗೆ ವಿಶೇಷವಾಗಿ ಈ ಗುಲ್ಬರ್ಗದಲ್ಲಿ ಏನಿದೆ, ಈ ಒಂದು ಇವನ ಸಮಾಧಿ ಇದೆ. ನೋಡಿ, ಗುಲ್ಬರ್ಗದಲ್ಲಿ ಇವನ ಸಮಾಧಿಯ ಜೊತೆಗೆ ಇಲ್ಲಿರ್ತಕ್ಕಂಥದ್ದು ಈ ಒಂದು ಜಾಮಿ ಮಸೀದಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಬೀದರ್ನಲ್ಲಿ ಏನಿದೆ, ಈ ಒಂದು ಮದರಸ ಅಂತಕ್ಕಂಥದ್ದಿದೆ. ಯಾವುದು ಮೊಹಮ್ಮದ್ ಗವಾನ್ ನಿರ್ಮಾಣ ಮಾಡಿದಂಥ ಒಂದು ಮುಸ್ಲಿಂ ವಿದ್ಯಾಸಂಸ್ಥೆ ವಿಶ್ವವಿದ್ಯಾಲಯ ಇದೆ ಅಂತಕ್ಕಂಥದ್ದು. ಅಜ್ಮೀರ್ನಲ್ಲಿ ಏನಿದೆ ಅಂದರೆ ಅವಾ ಮಹಲ್ ಅಂತಕ್ಕಂಥದ್ದು ಅಜ್ಮೀರ್ನಲ್ಲಿದೆ. ರಾಯಚೂರಲ್ಲಿ ಏನಿದೆ ಅಂದರೆ ಈ ರಾಯಚೂರು ಕೋಟೆಯಲ್ಲಿದೆ. ಈ ರಾಯಚೂರು ಕೋಟೆಯಿಂದಲೇ ಈ ರಕ್ಕಸ ಸಂಗಡಿ 1565ರಲ್ಲಿ ಈ ತಾಳಿಕೋಟೆ ಕದನ ನಡೆಯೋದಕ್ಕೆ ಮುಖ್ಯ ಕಾರಣವೇ ಈ ರಾಯಚೂರು ಕೋಟೆ ಅಥವಾ ರಾಯಚೂರು ಕೋಟೆಯ ಜೊತೆಗೆ ಅಧ್ವಾ ಪ್ರದೇಶಗಳ ಮೇಲಿನ ಆಕ್ರಮಣ ಏನಿದೆ, ಇದು ಅಳಿಯ ರಾಮರಾಯ ಮತ್ತು 1ನೇ ಹಾಲಿ ಆದಿಲ್ ಶಾ ಇರ್ತಾನಲ್ವಾ ಅದು. ಹಾಗಾಗಿ ಈ ಗುಲ್ಬರ್ಗದಲ್ಲಿ ಬಂದೇ ನವಾಜ್. ಮತ್ತು ನಾವು ಬಿಜಾಪುರ ಬೇರೆ, ಬಿಜಾಪುರದಲ್ಲಿ ಇಬ್ರಾಹಿಂ ರೋಜಾ ಮತ್ತು ಗೋಲ್ ಗುಂಬಾಜ್ ಎರಡೂ ಇದೆ. ಬಿಜಾಪುರದಲ್ಲಿ ನಮಗೆ ಈ ಒಂದು ಬಿಜಾಪುರ ಏನಿದೆ, ಬಿಜಾಪುರದಲ್ಲಿ 1626ರಲ್ಲಿ ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದನ್ನು 2ನೇ ಇಬ್ರಾಹಿಂ ಆದಿಲ್ ಶಾಹಿ ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟು 1627ರಿಂದ 57ರವರೆಗೆ
ಈ ಒಂದು ಗೋಳಗುಮ್ಮಟ ಏನಿದೆ, ಈ ಗೋಳಗುಮ್ಮಟವನ್ನು ಮೊಹಮ್ಮದ್ ಆದಿಲ್ ಶಾ ಅಂತಕ್ಕಂಥವನು ನಿರ್ಮಾಣ ಮಾಡ್ತಾನೆ. ಆಲ್ಮೋಸ್ಟ್ ಈ ಏರಿಯಾಗಳ ಮೇಲೆ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗುತ್ತೆ PCPSIಯಲ್ಲಿ. ನೀವು ಇದನ್ನು ಕಾನ್ಸಂಟ್ರೇಷನ್ ಮಾಡಬೇಕು. ಇವತ್ತಿನಿಂದಲೇ ನೀವು ಅಧ್ಯಯನವನ್ನು ಸ್ಟಾರ್ಟ್ ಮಾಡಬೇಕು. ಇದನ್ನು ಮತ್ತೆ ಮುಂದೆ ಹೊಡೋಂಗಿಲ್ಲ. ಓಕೆನಾ? ಎಸ್, ಹಾಗಾದರೆ ಮೂರನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಗೊತ್ತಾಯಿತು. ನೋಡಿ, ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ ಅಂತಕ್ಕಂಥದ್ದು. ನೋಡಿ, ಈ ಥರದ ಪ್ರಶ್ನೆಗಳನ್ನು ಸಹ ಕೇಳ್ತಾನೆ. ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಫಸ್ಟು ಭಗವದ್ಗೀತೆ ಎಲ್ಲಿ ಬರುತ್ತೆ ಅಂದರೆ ನಮಗೆ ಗೊತ್ತಿರಬೇಕು, ಈ ಮಹಾಭಾರತ. ನೋಡಿ, ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿದೆ ಅಂದರೆ ನಮಗೆ ಗೊತ್ತಿರಬೇಕು. ಮಹಾಭಾರತದಲ್ಲಿರ್ತಕ್ಕಂಥ ಪರ್ವಗಳು 18 ಪರ್ವಗಳಲ್ಲಿ ಈ 18ನೇ ಪರ್ವದಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂದರೆ ಈ ಒಂದು ಭಗವದ್ಗೀತಾ ಅಂತಕ್ಕಂಥದ್ದು ನಿಮಗೆ ನೆನಪಿರಬೇಕು. ಭಗವದ್ಗೀತೆ ಏನನ್ನು ಒಳಗೊಂಡಿದೆ, ಯಾವ ಸ್ಟೋರಿಯನ್ನು ಒಳಗೊಂಡಿದೆ? ಈ ಕೃಷ್ಣ ಏನು ಮಾಡ್ತಾನೆ, ಅರ್ಜುನನಿಗೆ ನೀಡಿದ ಉಪದೇಶವೇ, ಕೃಷ್ಣಾರ್ಜುನರ ಉಪದೇಶವೇ ಏನಾಗಿದೆ ಅಂದರೆ ಈ ಭಗವದ್ಗೀತೆ ಅಂತ ಗೊತ್ತಿರಬೇಕು. ಹಾಗಾದರೆ ಮಹಾಭಾರತದಲ್ಲಿ 18 ಪರ್ವಗಳಿದೆ. ಭಗವದ್ಗೀತೆಯಲ್ಲಿರ್ತಕ್ಕಂಥ ಚಾಪ್ಟರ್ ಅಧ್ಯಾಯಗಳೆಷ್ಟು ಅಂದರೆ 18 ಅಂತಕ್ಕಂಥದ್ದು ಇಲ್ಲಿ ರೈಟ್ ಆನ್ಸರ್. 18 ಅಂತಕ್ಕಂಥದ್ದು ಇಲ್ಲಿ ರೈಟ್ ಆನ್ಸರ್. ನೆಕ್ಸ್ಟ್, ಹಾಗಾದರೆ ವಿಶೇಷವಾಗಿ ಈ ಪುರಾಣಗಳು ಎಷ್ಟಿದೆ ಅಂತ ಕೇಳೋ ಸಾಧ್ಯತೆ ಇರುತ್ತೆ. 18 ಪುರಾಣಗಳಿವೆ. ನೆಕ್ಸ್ಟು ಅದೇ ರೀತಿಯಾಗಿ ನಮಗೆ ಈ ಒಂದು ಉಪನಿಷತ್ತುಗಳು ಎಷ್ಟಿದೆ ಅಂತ ಕೇಳೋ ಸಾಧ್ಯತೆ ಇರುತ್ತೆ. 108 ಉಪನಿಷತ್ತುಗಳಿವೆ. ಎಷ್ಟಿದೆ ಉಪನಿಷತ್ತುಗಳು? 108 ಉಪನಿಷತ್ತುಗಳಿದೆ. ನೆಕ್ಸ್ಟ್, ಹಾಗಾದರೆ ನಮಗೆ ಈ ಋಗ್ವೇದದಲ್ಲಿ ಎಷ್ಟು ಅಧ್ಯಾಯಗಳಿದೆ ಅಂದರೆ, ಅಥವಾ ಋಗ್ವೇದದಲ್ಲಿ ಎಷ್ಟು ಮಂಡಲಗಳಿದೆ ಅಂತ ಕೇಳಿದರೆ 10 ಮಂಡಲಗಳಿದೆ. ಋಗ್ವೇದದಲ್ಲಿ ಎಷ್ಟಿದೆ? 10 ಮಂಡಲಗಳಿದೆ. ನೆಕ್ಸ್ಟು 10 ಮಂಡಲಗಳಾದಮೇಲೆ ನಮಗೆ ಕೇಳ್ಬೋದು, ಈ ರಾಮಾಯಣದಲ್ಲಿ ಎಷ್ಟು ಒಂದು ಖಂಡಗಳಿವೆ ಅಂತ ಕೇಳ್ತಾರೆ. 7 ಖಂಡಗಳಿರ್ತಕ್ಕಂಥದ್ದು ರಾಮಾಯಣದಲ್ಲಿ. 7 ಖಂಡಗಳಿರ್ತಕ್ಕಂಥದ್ದು ರಾಮಾಯಣದಲ್ಲಿ. 108 ಉಪನಿಷತ್ತು, 18 ಪುರಾಣಗಳು, ಹಾಗೆ ನಮಗೆ ಈ ಮಹಾಭಾರತದಲ್ಲಿ 18 ಪರ್ವಗಳಿವೆ. ಹಾಗೆ ಭಗವದ್ಗೀತೆಯಲ್ಲಿ 18 ಚಾಪ್ಟರ್ ಅಧ್ಯಾಯಗಳು, ಘಟಕಗಳಿದೆ ಅಂತ ಗೊತ್ತಿರಬೇಕು. ಋಗ್ವೇದದಲ್ಲಿ 10 ಮಂಡಲಗಳಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ರಾಮಾಯಣದಲ್ಲಿ 7 ಖಂಡಗಳಿದೆ ಅಂತ ಗೊತ್ತಿರಬೇಕು. ಇವೆಲ್ಲ ಹೆಚ್ಚು ರಿಪೀಟ್ ಆಗುವಂಥ ಪ್ರಶ್ನೆಗಳು. ಈ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಭಾಷಾಂತರಿಸಿದವರು ಯಾರು ಅಂತ ಕೇಳ್ಬೋದು. ಈ ಒಂದು ಚಾರ್ಲ್ಸ್ ವಿಲ್ಕಿನ್ಸನ್ ಅಂತಕ್ಕಂಥವನೇನಿದ್ದಾನೆ, ಇವರು ಇಂಗ್ಲೀಷಿಗೆ ಭಗವದ್ಗೀತೆಯನ್ನು ಟ್ರಾನ್ಸ್ಲೇಷನ್ ಮಾಡ್ತಾರೆ. ನಂತರ ಬೇರೆಯವ್ರು ಮಾಡ್ತಾರೆ. ಮತ್ತು ಅನಬಿಸೆಂಟ್ ಸಹ ಇದನ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿದರು ಅಂತ ಹೇಳ್ತಾರೆ. ಅಥವಾ ಮೇಜರಾಗಿ ಕೇಳಿದರೆ ನಿಮಗೆ ಟ್ರಾನ್ಸ್ಲೇಷನ್ ಟು ದ ಇಂಗ್ಲೀಷ್ ಇನ್ ಭಗವದ್ಗೀತಾ ಅಂದರೆ ಈ ಚಾರ್ಲ್ಸ್ ವಿಲ್ಕಿನ್ಸನ್ ಬಗ್ಗೆ ಗೊತ್ತಿರಬೇಕು. ಚಾರ್ಲ್ಸ್ ವಿಲ್ಕಿನ್ಸನ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಎಸ್, ಹಾಗಾದರೆ 5ನೇ ಪ್ರಶ್ನೆ ನೋಡೋಣ. ಇಂಡಿಕಾ ಕೃತಿಯನ್ನು ರಚಿಸಿದವರು. ನೋಡಿ, ಗ್ರೀಕ್ ಭಾಷೆಯಲ್ಲಿ ಈ ಇಂಡಿಕಾ ಕೃತಿಯನ್ನು ಯಾರು ರಚನೆ ಮಾಡಿದ್ರು, ಇದು ಏನನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಈ ಗ್ರೀಕ್ ಭಾಷೆ ಇಂಡಿಕಾ ಕೃತಿ ಅಂತಕ್ಕಂಥದ್ದು ಈ ಮೌರ್ಯರ ಒಂದು ಆಡಳಿತ ಅಥವಾ ಅವರ ಸುಖಿ ರಾಜ್ಯ ತತ್ವಗಳೇನಿತ್ತು, ವೆಲ್ಫೇರ್ ಸ್ಟೇಟ್ ಅಂತಕ್ಕಂಥದ್ದೇನಿತ್ತು ಅಶೋಕನ ಕಾಲದಲ್ಲಿ, ಅಥವಾ ಈ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಂತಹ ಈ ಸೆಲ್ಯೂಕಸ್ಸನ ರಾಯಭಾರಿ ಯಾರು ಅಂದರೆ ಈ ಮೆಗಸ್ತನೀಸ್ ಬರೆದಂಥ ಗ್ರೀಕ್ ಭಾಷೆಯ ಕೃತಿ ಯಾವುದು ಅಂದರೆ ಇಂಡಿಕಾ ಅಂತ. ಸೆಲ್ಯೂಕಸ್ ಯಾರು ಅಂದರೆ ಈ ಸೆಲ್ಯೂಕಸ್ ಅಲೆಕ್ಸಾಂಡರ್ನ ರಾಜ್ಯಪಾಲ ಅಂತ ನಿಮಗೆ ಗೊತ್ತಿರಬೇಕು. ಇವನು ಯಾರು ಅಂದರೆ ಅಲೆಕ್ಸಾಂಡರ್ನ ರಾಜ್ಯಪಾಲ ಯಾರು ಅಂದರೆ ಸೆಲ್ಯೂಕಸ್. ಈ ಸೆಲ್ಯೂಕಸ್ಸನ ಮಗಳನ್ನೇ ಎಲಿನಾಳನ್ನು ಮದುವೆ ಆಗಿದ್ದು ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ. ಯಾರು ಮದುವೆ ಆಗ್ತಾನೆ? ಚಂದ್ರಗುಪ್ತ ಮೌರ್ಯ. ಆವಾಗಲೇ ಫಾರಿನಲ್ಲಿ ಮದುವೆ ಆಗ್ತಾನೆ. ಈ ಇಂಡಿಕಾ ಕೃತಿ ಅಂತಕ್ಕಂಥದ್ದು ಯಾವ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತದೆ ಅಂತ ನಿಮಗೆ ಕೇಳಿದರೆ ಇದು ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೀಡ್ತದೆ. ಅಲೆಕ್ಸಾಂಡರ್ ಯಾರು ಅಂದರೆ ಅರಿಸ್ಟಾಟಲ್ನ ಶಿಷ್ಯ. ಅಲೆಕ್ಸಾಂಡರ್ನ ನಂತರ ಸೆಲ್ಯೂಕಸ್ ಇಲ್ಲಿ ಭಾರತದಲ್ಲಿ ಗ್ರೀಕ್ನ ರಾಜ್ಯಪಾಲ ಆಗಿದ್ದ ಸೆಲ್ಯೂಕಸ್ಸನ್ನೇ ಈ ಮೆಗಸ್ತಾನಿಸನನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿದ್ದು ರಾಯಭಾರಿಯಾಗಿ. ಹಾಗೆ ಸೆಲ್ಯೂಕಸ್ಸನ ಮಗಳು ಹೆಲಿನಳನ್ನು ಮದುವೆ ಆದಂಥವನೇ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಇಂಡಿಕಾ ಕೃತಿ ಮತ್ತು ಅದರ ವಿಶೇಷತೆಗಳ ಬಗ್ಗೆ ನಮಗೆ ಗೊತ್ತಾಯಿತು. ನೆಕ್ಸ್ಟ್, ಮೀರ್ ಜಾಫರ್ ಯಾರ ಸೇನಾಪತಿ? ನೋಡಿ, ನಾವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿ ಆಡಿದ ಕದನ ಯಾವುದು ಅಂದರೆ ಬ್ಯಾಟಲ್ ಆಫ್ ಪ್ಲಾಸಿ. ಇದು ನಿಮಗೆ ವೆಸ್ಟ್ ಬಂಗಾಳಲ್ಲಿರ್ತಕ್ಕಂಥ ಒಂದು ಶ್ರೀಮಂತ ವ್ಯಾಪಾರ ಕೇಂದ್ರ ಕಾಸಿಂ ಬಜಾರ್. ಮತ್ತು ಇಲ್ಲಿ ಏನಾಗುತ್ತೆ, ಪ್ಲಾಸಿ ಕದನದ ಸಂದರ್ಭದಲ್ಲಿ ರಾಬರ್ಟ್ ಕ್ಲೈವ್ ಇರ್ಬೋದು, ಹಾಗೆ ಈ ಸಿರಾಜ್ ಉದ್ ದೌಲಾ ಇರ್ಬೋದು. ಯಾರು? ಸಿರಾಜುದ್ ದೌಲಾ. ಈ ಸಿರಾಜುದ್ ದೌಲಾ ಮೀರ್ ಜಾಫರ್ ಅಂದರೆ
ಈ ಒಳಸಂಚನ್ನು ಹೂಡ್ತಾನೆ. ಈ ಸಿರಾಜುದ್ದೌಲನ ಸೇನಾನಿ ಯಾರಪ್ಪ ಅಂದರೆ ಮೀರ್ ಜಾಫರ್. ಈ ಮೀರ್ ಜಾಫರ್ ನೋಡಿ ಇವನೇನು ಮಾಡ್ತಾ ಅಂದರೆ ಸ್ನೇಹ ದ್ರೋಹ ಮಾಡ್ತಾನೆ ಅಥವಾ ಸೈನಿಕ ದ್ರೋಹವನ್ನು ಮಾಡಿ ಯುದ್ಧ ಆರಂಭಗೊಂಡಾಗ ತಟಸ್ಥನಾಗಿರ್ತಾನೆ. ಹಾಗಾಗಿ ಮೀರ್ ಜಾಫರ್ನ ಸೇನೆ ಬ್ರಿಟಿಷರ ವಿರುದ್ಧ ಸೋಲೋದಕ್ಕೆ ಮುಖ್ಯ ಕಾರಣ ಆಗುತ್ತೆ. ಮೀರ್ ಜಾಫರ್ನ ಸೇನೆ ಬ್ರಿಟಿಷರ ವಿರುದ್ಧ ಸೋಲೋದಕ್ಕೆ ಮುಖ್ಯ ಕಾರಣ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಸಿರಾಜುದ್ದೌಲನ ಅಥವಾ ಮೀರ್ ಜಾಫರ್ನ ಅಳಿಮಯ್ಯ ಯಾರು ಅಂದರೆ ಮೀರ್ ಕಾಸಿಂ. ನೋಡಿ ಈ 3 ಜನ ಇದ್ದಾರೆ. ಮೀರ್ ಕಾಸಿಂ, ಎರಡನೇ ಶಾ ಆಲಂ, ಔದ್ನ ನವಾಬ ಏನಿದ್ದಾರೆ ಇವರು 1764ರ ಈ ಒಂದು ಬಕ್ಸರ್ ಏನಿದೆ ಬಕ್ಸರ್ ಕದನದಲ್ಲಿ ಇದ್ದಂಥವ್ರು. ಕದನದಲ್ಲಿದ್ದಂಥವ್ರು ಯಾರು ಅಂದರೆ ಈ 3 ಜನ. ನೋಡಿ ಈ ಎರಡನೇ ಶಾ ಆಲಂ ಏನಿದ್ದಾನೆ ಇವನು ವಿಶೇಷವಾಗಿ ಗೊತ್ತಿರಬೇಕು. ಮೀರ್ ಕಾಸಿಂ ಗೊತ್ತಿರಬೇಕು, ಔದ್ನ ನವಾಬ ಗೊತ್ತಿರಬೇಕು. ಔದ್ನ ನವಾಬ ಯಾರು ಅಂದರೆ ಈ ಒಂದು ಶುಜಾವುದ್ ದೌಲಾ ಅಂತ ಇವನ ಹೆಸರು. ಏನು ಶುಜಾವುದ್ ದೌಲಾ ಅಂದರೆ ಔದ್ನ ನವಾಬ ಅಂತ. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ಗಳ ಮೇಲೆ ನಮಗೆ ವಿಶೇಷವಾಗಿ ಮಾಹಿತಿ ಏನು ಗೊತ್ತಾಯಿತು. ಮತ್ತು ಈ ಸಿರಾಜುದ್ದೌಲಾ, ಔದ್ನ ನವಾಬ, ಮೀರ್ ಕಾಸಿಂ ಮತ್ತು ಎರಡನೇ ಶಾ ಆಲಂಗೆ ಸಂಬಂಧಿಸಿದಂಥ ಘಟನೆಗಳನ್ನು ಅಧ್ಯಯನ ಮಾಡಿದ್ವಿ. ಬಟ್ ಈ ಪ್ರಶ್ನೆಗೆ ಮೀರ್ ಜಾಫರ್ ಯಾರ ಸೇನಾನಿ ಆಗಿದ್ದ ಅಂದರೆ ಈ ಒಂದು ಸಿರಾಜುದ್ದೌಲನ ಸೇನಾನಿ ಆಗಿದ್ದ. ಸಿರಾಜುದ್ದೌಲನ ಸೇನಾನಿ. ನೋಡಿ ಬಕ್ಸರ್ ಕದನದಲ್ಲಿದ್ದಂಥವನು ಮೀರ್ ಕಾಸಿಂ, ಪ್ಲಾಸಿ ಕದನದಲ್ಲಿದ್ದಂಥವನು ಸಿರಾಜುದ್ದೌಲಾ. ಎಸ್, ಸಹಾಯಕ ಸೈನ್ಯ ಪದ್ಧತಿ ಅಥವಾ ಸೈನ್ಯ ಜಾರಿಗೆ ತಂದವರು ಯಾರು ಅಂತ 1798ರಲ್ಲಿ ಈ ಒಂದು ಸಬ್ಸಿಡರಿ ಅಲೈನ್ಸ್ ಸಿಸ್ಟಮನ್ನು ಜಾರಿಗೆ ತಂದವರು ಯಾರು ಅಂದರೆ ನಿಮಗೆ ಗೊತ್ತಿದೆ. ಈ ಹೈದರಾಬಾದ್ ನಿಜಾಮರು ಮೊದಲು ಒಪ್ಕೊಳ್ತಾರೆ ಈ ಒಂದು ಲಾರ್ಡ್ ವೆಲ್ಲೆಸ್ಲಿ. ಈ ಲಾರ್ಡ್ ವೆಲ್ಲೆಸ್ಲಿನೇ ಈ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇದ್ದಂಥವನು. ರಾಬರ್ಟ್ ಕ್ಲೈವ್ ಏನಿದ್ದಾನೆ 1765ರಲ್ಲಿ ಈ ಡ್ಯುಯಲ್ ಗೌರ್ಮೆಂಟ್, ದ್ವಿಸರ್ಕಾರ ಪದ್ಧತಿ ಮತ್ತು ಈ ಡ್ಯುಯಲ್ ಗೌರ್ಮೆಂಟ್ ಆದಮೇಲೆ ದಿವಾನಿ ಹಕ್ಕನ್ನು ತಂದಂಥವ್ನು ಯಾರು ಅಂದರೆ ಇವನು. ಎಲ್ಲಿಂದ ಎಲ್ಲಿವರೆಗೂ ಇತ್ತು? 73ರ ರೆಗ್ಯುಲೇಟಿಂಗ್ ಆ್ಯಕ್ಟ್ವರೆಗೂ ಈ ಬಂಗಾಳ, ಬಿಹಾರ, ಒಡಿಸ್ಸಾದಲ್ಲಿ ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್. ನೋಡಿ ವಾರನ್ ಹೇಸ್ಟಿಂಗ್ಸ್ ಯಾರು ಅಂದರೆ ಬಂಗಾಳದ ಪ್ರಥಮ, ಇವನನ್ನು ಗವರ್ನರ್ ಜನರಲ್ ಅಂತ ಕರಿತೀವಿ. 1773ರ ಈ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಇವನು. ನೋಡಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥವನೇ 1835 ಈ ಮಾರ್ಚ್ 7ನೇ ತಾರೀಕು ಭಾರತದಲ್ಲಿ ಈ ಇಂಗ್ಲೀಷ್ ಶಿಕ್ಷಣ, ಇಂಗ್ಲೀಷ್ ಎಜುಕೇಷನ್ ಮತ್ತು ಇಂಗ್ಲೀಷ್ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಶಿಕ್ಷಣ, ನೋಡಿ ಇಂಗ್ಲೀಷ್ ಶಿಕ್ಷಣ ಮಾಧ್ಯಮ ಮತ್ತು ಆಡಳಿತ ಭಾಷೆಯನ್ನಾಗಿ ಜಾರಿಗೆ ತಂದಂಥವನು ಯಾರು ಅಂದರೆ ಈ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು ಮತ್ತು ಅದರ ವಿಶೇಷತೆಗಳೇನು ಅಂತಕ್ಕಂಥದ್ದು ಸಹ ನಿಮಗೆ ಗೊತ್ತಿರಬೇಕು. ರಾಬರ್ಟ್ ಕ್ಲೈವ್ ಮತ್ತು ಲಾರ್ಡ್ ವೆಲ್ಲೆಸ್ಲಿ, ವಾರನ್ ಹೇಸ್ಟಿಂಗ್ಸ್ ಮತ್ತು ಲಾರ್ಡ್ ವಿಲಿಯಂ ಬೆಂಟಿಕ್ ಬಗ್ಗೆನೂ ಸಹ ನಿಮಗೆ ಮಾಹಿತಿ ಇರಲಿ. ಎಸ್, ಇದಾದಮೇಲೆ ನಿಮಗೆ ಚಾಣಕ್ಯನನ್ನು ಈಗೂ ಕರೆಯುವರು. ನೋಡಿಲ್ಲಿ ಏನಿದೆ, ಭಟ್ಟಾಸ್ವಾಮಿನಿದೆ, ರಾಜಶೇಖರ ಇದೆ, ವಿಷ್ಣುಗುಪ್ತ ಇದೆ, ವಿಶಾಖದತ್ತ ಇದೆ. ವಿಶಾಖದತ್ತ ನಾಟಕದ ಬಗ್ಗೆ ನಿಮಗೆ ಗೊತ್ತಿದೆ, ರಾಜಶೇಖರನ ಕಾವ್ಯಮೀಮಾಂಸೆ ಕೃತಿಗಳ ಬಗ್ಗೆ ನಿಮಗೆ ಗೊತ್ತಿದೆ. ಇಲ್ಲಿ ವಿಷ್ಣುಗುಪ್ತ ಅನ್ನೋದ್ರ ಬಗ್ಗೆ ನಮಗೆ ಆನ್ಸರ್ ಬೇಕು. ನೋಡಿ ಚಾಣಕ್ಯ ಎಲ್ಲಿ ಅವನು ಅಂದರೆ ಈ ಒಂದು ಕಾಶ್ಮೀರದ ಚಣಕ. ಈ ಚಣಕದಲ್ಲಿ ಹುಟ್ಟಿದ್ರಿಂದ ಇವನಿಗೆ ಏನಂತ ಹೆಸರು ಬಂತು? ಚಾಣಕ್ಯ ಅಂತ ಹೆಸರು ಬಂತು. ಚಾಣಕ್ಯ ಆದಮೇಲೆ ಇವನ ಮೊದಲ ಹೆಸರು ಈ ಒಂದು ವಿಷ್ಣುಗುಪ್ತ ಅಂತಕ್ಕಂಥದ್ದು ಇವನ ಮೊದಲ ಹೆಸರು. ಅದಾದಮೇಲೆ ಇವನಿಗೆ ಏನಂತ ಕರೆದ್ವಿ ನಾವು? ಚಾಣಕ್ಯ ಆದಮೇಲೆ ಈ ಚಣಕ ಚಾಣಕ್ಯ ಆಯಿತು, ವಿಷ್ಣುಗುಪ್ತ ಆಯಿತು. ಅದಾದಮೇಲೆ ಈ ಕೌಟಿಲ್ಯ ಅಂತ ಕರೆದ್ವಿ. ಕೌಟಿಲ್ಯ ಆದಮೇಲೆ ಈತನನ್ನು ದ್ರಾವಿಡಾಚಾರಿ ಅಂತಲೂ ಕರೆದ್ವಿ. ಆದರೆ ಮತ್ತೆ ಇದನ್ನು ವಾತ್ಸಾಯನ ಅಂತಲೂ ಕರೆದ್ವಿ. ನೋಡಿ ಈ ಚಣಕ ಏನಿದ್ದಾನೆ ಇವನು ಈ ತಕ್ಷಶಿಲೆ ಅಥವಾ ತಕ್ಷಶಿಲಾ ವಿವಿಯ ಒಬ್ಬ ವಿದ್ಯಾರ್ಥಿ ಆಗಿದ್ದ ಅಂತಲೂ ಸಹ ಹೇಳ್ತಾರೆ. ಇವನು ಈ ನಂದರ ಒಂದು ಆಸ್ಥಾನದಲ್ಲಿ, ಅದು ಧನನಂದನ ಆಸ್ಥಾನದಲ್ಲಿ ಲೆಕ್ಕ ಅಥವಾ ಈ ಒಂದು ಮೇಲ್ವಿಚಾರಕನಾಗಿ ಅಥವಾ ಕೋಶಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದವನು ಯಾರು ಅಂದರೆ ಈ ಚಾಣಕ್ಯ ಅಂತ ಗೊತ್ತಿರಬೇಕು. ಈ ಚಾಣಕ್ಯ ಯಾರ ಗುರು ಅಂದರೆ ಈ ಒಂದು ಚಂದ್ರಗುಪ್ತ ಮೌರ್ಯ ಏನಿದ್ದಾನೆ, ಈ ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ಸ್ನೇಹಿತ ಯಾರು ಅಂದರೆ ಚಾಣಕ್ಯ. ಚಂದ್ರಗುಪ್ತನ ಮಗ ಈ ಒಂದು ಬಿಂದುಸಾರನ ಕಾಲದಲ್ಲೂ ಸಹ ಈತ ಪ್ರಧಾನಮಂತ್ರಿ ಆಗಿದ್ದ. ಇವನು ಅರ್ಥಶಾಸ್ತ್ರ ಅಂತಕ್ಕಂಥ ಪುಸ್ತಕವನ್ನು ಬರಿತಾನೆ ಚಾಣಕ್ಯ. ಹಾಗಾದರೆ ಚಾಣಕ್ಯನ ಮೊದಲ ಹೆಸರು ಯಾವುದು ಅಂದರೆ ವಿಷ್ಣುಗುಪ್ತ, ಕೌಟಿಲ್ಯ, ವಿಷ್ಣುಗುಪ್ತ, ಹಾಗೆ ಚಾಣಕ್ಯ, ದ್ರಾವಿಡಾಚಾರಿ, ವಾತ್ಸಾಯನ, 5 ಹೆಸರುಗಳು ಇವನಿಗಿತ್ತು. ವಿಶಾಖದತ್ತ ಅಂದರೆ ನಿಮಗೆ ಗೊತ್ತಿದೆ,
ಈ ಒಂದು ಮುದ್ರ ರಾಕ್ಷಸ ಈ ಗುಪ್ತರ ಕಾಲದಲ್ಲಿದ್ದಂಥವನು, ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಕಾಲದಲ್ಲಿ ಇದ್ದಂಥ ಒಬ್ಬ ಶ್ರೇಷ್ಠ ಕವಿ. ಈ ಮುದ್ರ ರಾಕ್ಷಸನೂ ಸಹ ಮೌರ್ಯರ ಬಗ್ಗೆ ತಿಳಿಸುತ್ತೆ. ಯಾರ ಬಗ್ಗೆ ತಿಳಿಸುತ್ತೆ? ನಂದರನ್ನು ನಿರ್ಮೂಲನೆ ಮಾಡಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದರ ಬಗ್ಗೆ ತಿಳಿಸುವಂಥ ಒಂದು ಏನು ಇತಿಹಾಸ ಹೊಂದಿದಂತಹ ಒಂದು ಚಾರಿತ್ರಿಕ ನಾಟಕ ಯಾವುದು ಅಂದರೆ ಮುದ್ರ ರಾಕ್ಷಸ. ಇವನ ಮತ್ತೊಂದು ಕೃತಿ ಯಾವುದು ಅಂದರೆ ದೇವಿ ಚಂದ್ರಗುಪ್ತಮ್ ಅಂತಕ್ಕಂಥದ್ದು ಇವ್ರದ್ದು ಮತ್ತೊಂದು ಕೃತಿ. ದೇವಿ ಚಂದ್ರಗುಪ್ತಮ್ ಅನ್ನೋದು ಇವರ ಮತ್ತೊಂದು ಕೃತಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಕಾನ್ಸೆಪ್ಟ್ಗಳ ಮೇಲೂ ಸಹ ನಿಮಗೆ ಪ್ರಶ್ನೆಗಳನ್ನ ಕೇಳ್ಬೋದು. ವಿಷ್ಣುಗುಪ್ತ, ರಾಜಶೇಖರ, ಹಾಗೆ ಪಟ್ಟಸ್ವಾಮಿನ್ ಮತ್ತು ವಿಶಾಖದತ್ತನ್ ಅಂತಕ್ಕಂಥದ್ರ ಬಗ್ಗೆನೂ ನಿಮಗೆ ಮಾಹಿತಿ ಇರಲಿ. ನೆಕ್ಸ್ಟ್ ಅದಾದಮೇಲೆ ದ್ವಿತೀಯ ಜಾಗತಿಕ ಯುದ್ಧ ಜರುಗಿದ ವರ್ಷ ಅವಧಿ ಯಾವುದು ಅಂತ. ದ್ವಿತೀಯ ಜಾಗತಿಕ ವರ್ಷ ಮತ್ತು ಯುದ್ಧ ಜರುಗಿದಂಥ ವರ್ಷ ಯಾವುದು ಅಂತ ನೋಡಿ. ನಮಗೆ 1914ರಿಂದ 18ರವರೆಗೆ ಫಸ್ಟ್ ವರ್ಲ್ಡ್ ವಾರ್ ನಡೆಯುತ್ತೆ. ಈಗ ವಿಶ್ವ ಸಮರಕ್ಕೆ ಸಂಬಂಧಿಸಿದಂತೆ ಎರಡನೇ ವಿಶ್ವ ಸಮರ ಆಗಿದ್ದು 1939ರಿಂದ 45ರವರೆಗೂ ನಡೆಯುತ್ತೆ. ಇಲ್ಲಿ ನಮಗೆ ಮೇಜರಾಗಿ ಈ ಒಂದು ಅಲೈಸ್ ಅಂತ ಒಂದು ಸ್ಟೇಟ್ಗಳು ಬರುತ್ತೆ, ಹಾಗೆ ಆಕ್ಸಿಸ್ ಅಂತ ಒಂದು ಬರುತ್ತೆ. ಇವು ಮೇಲೆ ಪ್ರಶ್ನೆ ಕೇಳ್ತಾರೆ. ಈ ಒಂದು ಮಿತ್ರ ರಾಷ್ಟ್ರಗಳು ಯಾವಾಗಿತ್ತು, ಹಾಗೆ ಈ ಶತ್ರು ರಾಷ್ಟ್ರಗಳು ಯಾವುದಾಗಿತ್ತು, ಈ ಮೂರು ಯಾವಾಗಲೂ ನೆನಪಿಟ್ಕೋಬೇಕು. ನಿಮಗೆ USA ಇರ್ಬೋದು, ಹಾಗೆ UK ಇರ್ಬೋದು, ಹಾಗೆ ರಷ್ಯಾ ಇರ್ಬೋದು. ಇವು ಮೂರು ಮಿತ್ರ ರಾಷ್ಟ್ರಗಳಿರುತ್ತೆ. ಶತ್ರು ರಾಷ್ಟ್ರಗಳು ನಿಮಗೆ ಗೊತ್ತಿರಬೇಕು. ಈ ಒಂದು ಇಟಲಿ ಇರ್ಬೋದು, ಹಾಗೆ ಜಪಾನ್ ಇರ್ಬೋದು, ಹಾಗೆ ಈ ಒಂದು ಜರ್ಮನಿ ಇರ್ಬೋದು. ಇವು ಶತ್ರು ರಾಷ್ಟ್ರಗಳಾಗಿರುತ್ತೆ. ಈ ಸೆಕೆಂಡ್ ವರ್ಲ್ಡ್ ವಾರ್, ಫಸ್ಟ್ ವರ್ಲ್ಡ್ ವಾರ್ ಆದಂಥ ಕಾಲ ಇದು, ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ 1945 ಈ ಅಕ್ಟೋಬರ್ 24ನೇ ತಾರೀಕು UN ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ವಿಶ್ವ ಶಾಂತಿ ಮತ್ತು ಐಕ್ಯತೆಗಾಗಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಅಲೈಸ್ ಕಂಟ್ರೀಸ್ ಬಗ್ಗೆ ಕೇಳ್ತಾನೆ ಅಥವಾ ಆಕ್ಸಿಸ್ ಕಂಟ್ರೀಸ್ ಬಗ್ಗೆ ಕೇಳ್ತಾನೆ. ಆಕ್ಸಿಸ್ ಅಂದರೆ ಇಟಲಿ, ಜಪಾನ್, ಜರ್ಮನಿ ಗೊತ್ತಿರಬೇಕು. ಅಲೈಸಲ್ಲಿ ಇನ್ನೂ ದೇಶಗಳಿರುತ್ತೆ, ಇವು ಮೇಜರಾಗಿ ಗೊತ್ತಿರಬೇಕು. ನಿಮಗೆ USA, UK ಮತ್ತು ರಷ್ಯಾದ ಬಗ್ಗೆ ಗೊತ್ತಿರಬೇಕು. ಈ ಪ್ರಶ್ನೆಗಳು ಸಹ ಪೊಲೀಸ್ PSನಲ್ಲಿ ಹೆಚ್ಚು ರಿಪೀಟ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅದಾದಮೇಲೆ ವಿಜಯನಗರ ಸ್ಥಾಪಕರನ್ನು ಯಾರು ಆಶೀರ್ವದಿಸಿದರು ನೋಡಿ. ಸುದತ್ತಾಚಾರ್ಯನಿಂದ ಹೊಯ್ಸಳ ಸಾಮ್ರಾಜ್ಯ ಸ್ಟಾರ್ಟ್ ಆಯಿತು ನೋಡಿ. ಈ ವಿದ್ಯಾರಣ್ಯ ಶೃಂಗೇರಿಯ ಎಲ್ಲಿಯ ಈ ಒಂದು ಶೃಂಗೇರಿಯ ವಿದ್ಯಾರಣ್ಯರ ಕೃಪಕಟಾಕ್ಷದಿಂದ ಏನಾಯಿತು ಅಂದರೆ ವಿಜಯನಗರ ಸಾಮ್ರಾಜ್ಯ ಹಕ್ಕಬುಕ್ಕರಿಂದ, ಈ ಒಂದು ಹಕ್ಕಬುಕ್ಕರೇನಿದ್ದಾರೆ, ಈ ಹಕ್ಕಬುಕ್ಕ ಅಥವಾ ಈ ಹರಿಹರ ಫಸ್ಟ್ ಮತ್ತು ಈ ಒಂದು ಬುಕ್ಕರಾಯ ಫಸ್ಟ್ ಇವರಿಂದ ಸ್ಥಾಪನೆ ಆಗಿದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. 10ನೇ ಪ್ರಶ್ನೆಗೆ ವಿದ್ಯಾರಣ್ಯರೆಂದರೆ ಇದು ಸರಿಯಾದ ಉತ್ತರ, ಇದು ಕರೆಕ್ಟ್ ಆನ್ಸರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನಾವು ವಿಶೇಷವಾಗಿ ಇದನ್ನು ಮಾಹಿತಿಯನ್ನು ತಿಳ್ಕೊಬೋದು. ಹಾಗಾದರೆ ಅದಾದಮೇಲೆ ಭಾರತದಲ್ಲಿ ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂತ ನೋಡಿ. ಗುಲಾಮಿ ಸಂತತಿಯಲ್ಲಿ ಬರ್ತಕ್ಕಂಥವ್ರು ಇವರು ಅಷ್ಟು ಜನ ನೋಡಿ. ಗುಲಾಮಿ ಸಂತತಿ ಅಂದರೆ 1206ರಲ್ಲಿ ಈ ಗೋರಿ ಮರಣದ ನಂತರ ಇವನ ಗುಲಾಮನಾದಂತಹ ಈ ಐಬಕ್ ಏನು ಮಾಡ್ತಾನೆ, ಈ ದೆಹಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. 1206ರಿಂದ 1526ರವರೆಗೆ ಭಾರತದಲ್ಲಿ ಈ ಮಹಮ್ಮದೀಯರ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇವನೇ ಕುತುಬುದ್ದೀನ್ ಐಬಕ್, ಲಾಕ್ ಬಕ್ಷ ಅಂತ ಕರಿತೀವಿ. ಈತ 1210ರಲ್ಲಿ ಚಾವ್ಲೋ ಆಟ ಆಡುವಾಗ, ಕುದುರೆಯ ಪೋಲೋ ಆಟ ಆಡುವಾಗ ಸತ್ತೋದ. ಬಲ್ಬನ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಶಿಜ್ದ, ಪೈಬೋಸ್ ಮತ್ತು ನವರೋಜ್ ಪದ್ಧತಿ, ದೈವದತ್ತ ಸಿದ್ಧಾಂತ. ರಜಿಯಾ ಸುಲ್ತಾನ್ ದೆಹಲಿ, ಮಧ್ಯ ಭಾರತದ ಇತಿಹಾಸದಲ್ಲಿ ದೆಹಲಿಯನ್ನು ಆಳಿದ ಪ್ರಥಮ ಮತ್ತು ಕಟ್ಟಕಡೆಯ ಮಹಿಳೆ. ಇವಳು ಪ್ರೀತಿಸಿ ಮೋಸ ಹೋಗಿದ್ದು ಅಂದರೆ ಈ ಯಾಕತ್ತನನ್ನು ಪ್ರೀತಿಸೆ ಈ 40ರ ಚಹಲ್ಗಾನಿ ಕೂಟದವರು ಏನು ಮಾಡ್ತಾರೆ, ಈ ರಜಿಯಾಳನ್ನು ಗಲ್ಲಿಗೇರಿಸ್ತಾರೆ ನೋಡಿ. ಇಷ್ಟೆಲ್ಲ ಮಾಹಿತಿಗಳು ನಿಮಗೆ ಗೊತ್ತಿರಬೇಕು ಮತ್ತು ಅದರ ಬ್ಯಾಕ್ಗ್ರೌಂಡ್ ಮೇಲೂ ಸಹ ನಿಮಗೆ ಮಾಹಿತಿ ಇರಬೇಕು. ಅದಾದಮೇಲೆ ಮಧುರ ವಿಜಯಂ ಕೃತಿಯನ್ನು ರಚಿಸಿದವರು ನೋಡಿ. ಮಧುರ ವಿಜಯಂ ಕೃತಿಯನ್ನು ಯಾರು ರಚಿಸ್ತಾರೆ ಅಂದರೆ ತನ್ನ ಪತಿ ಕಂಪಣ್ಣ ಅಂತ ಏನಿರ್ತಾನೆ, ತನ್ನ ಪತಿಯಾದ ಈ ಕಂಪಣ್ಣ ಅಂತ ಏನಿರ್ತಾನೆ, ಇವನ ದಿಗ್ವಿಜಯಗಳ ನೆನಪಿಗಾಗಿ ಮಧುರ ವಿಜಯಮ್ಮನ್ನು ಯಾರು ರಚನೆ ಮಾಡ್ತಾಳೆ ಅಂದರೆ ಗಂಗಾದೇವಿ. ಶಾಂತಲಾ ದೇವಿ ಯಾರು ಅಂದರೆ ವಿಷ್ಣುವರ್ಧನನ ಮಡದಿ. ಲೀಲಾಂಬಿಕೆ ಯಾರು ಅಂದರೆ ಬಸವೇಶ್ವರರ ಮಡದಿ ನೋಡಿ. ಮಧುರ ವಿಜಯಂ ಅಂತಕ್ಕಂಥ ಕೃತಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತಹ ಒಂದು ಮಾಹಿತಿ. ಅದರಲ್ಲೂ ಕಂಪಣ್ಣ ಏನಿದ್ದಾನೆ, ಕಂಪಣ್ಣನ ಬಗ್ಗೆ ವಿಶೇಷ ಮಾಹಿತಿಯನ್ನು ಹೇಳ್ತಕ್ಕಂಥ ಒಂದು ಕೃತಿ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಪಾಣಿಪತ್ ಕಾಳಗ ನಡೆದ ವರ್ಷ ಯಾವುದು ನೋಡಿ. ಪಾಣಿಪತ್ ಕಾಳಗ, ಇಲ್ಲಿ ಪಾಣಿಪತ್ ಕಾಳಗ ನಡೆದ ವರ್ಷ ಯಾವುದು ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಪಾಣಿಪತ್ ಅಂತ ನಮಗಿಲ್ಲಿ ಕೊಟ್ಟಿಲ್ಲ.
ಎಷ್ಟನೇ ಪಾಣಿಪತ್ ಅಂತ ಕೊಟ್ಟಿಲ್ಲ, ಪಾಣಿಪತ್ ಕೊಟ್ಟಿದ್ದಾನೆ. ಆಪ್ಷನ್ಸ್ ನೋಡಿ. ಈಗಾದರೆ ಮೊದಲ ಪಾಣಿಪತ್ 1526, ಇಲ್ಲಿ 526 ಒಂದನೇ ಪಾಣಿಪತ್ ಏನಿದೆ, ಈ ಒಂದನೇ ಪಾಣಿಪತ್ ನಡೀತದೆ. ಈ ಒಂದು ಬಾಬರ್ ಮತ್ತು ಇಬ್ರಾಹಿಂ ಲೂದಿಯ ನಡುವೆ ನಡೆಯುತ್ತೆ. 1556 ಎರಡನೇ ಪಾಣಿಪತ್ ಈ ಒಂದು ಏಮು ಮತ್ತು ಈ ಬೈರಮ್ ಖಾನ್ ಯಾರ ನಡುವೆ, ಬೈರಮ್ ಖಾನ್ ನಡುವೆ ನಡೆಯುತ್ತೆ. ಇಲ್ಲಿ ಆಪ್ಷನ್ಸಲ್ಲಿದೆ, ಇಲ್ಲಿ ಆಪ್ಷನ್ಸ್ ಹಾಕ್ಬೋದು. ನೆಕ್ಸ್ಟ್ ಹಾಗಾದರೆ 1761 ಮೂರನೇ ಪಾಣಿಪಟ್ ಅಫ್ಘಾನ್ನ ಇರಾನಿ ಅಥವಾ ಈ ದುರಾನಿ ಮನೆತನಕ್ಕೂ ಮತ್ತು ಪೇಶ್ವೆಗಳ ನಡುವೆ ನಡೆಯುತ್ತೆ. ಥರ್ಡ್ ಪಾಣಿಪತ್. ನೋಡಿ, 3 ಪಾಣಿಪತ್ ಬಗ್ಗೆ ಗೊತ್ತಿರಬೇಕು. ಪಾಣಿಪತ್ ಭಾರತದ ಬೀಗದ ಕೈ, ಇದು ಹರಿಯಾಣ ಸ್ಟೇಟಲ್ಲಿದೆ. ಭಾರತದ ಬೀಗದ ಕೈ ಯಾವುದು ಅಂದರೆ ಹರಿಯಾಣ. ಹಾಗಾಗಿ ಪಾಣಿಪತ್ ಇರ್ತಕ್ಕಂಥದ್ದು ಹರಿಯಾಣದಲ್ಲಿ. ಆ ವಿಷಯಗಳಿಗೆ ಸಂಬಂಧಿಸಿದಂಥ ಮಾಹಿತಿ ನಿಮಗೆ ಗೊತ್ತಿರಲಿ. ಈಗ 13ನೇ ಪ್ರಶ್ನೆಗೆ ಆಪ್ಷನ್ ಬಿ ಏನಿದೆ ಅದು ಗೊತ್ತಾಯಿತು. ಫಸ್ಟ್, ಸೆಕೆಂಡು, ಥರ್ಡ್ ಪಾಣಿಪತ್ ಬಗ್ಗೆನೂ ನಿಮಗೆ ಐಡಿಯಾ ಬಂತು. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು? ನೋಡಿ, ಮೊಹಮ್ಮದ್ ಬಿನ್ ತುಘಲಕ್ಕನ ಭಾರತದ ಅತ್ಯಂತ ಡೆಲ್ಲಿ ಸುಲ್ತಾನ್ಸಲ್ಲಿ ವಿದ್ಯಾವಂತ, ಫಸ್ಟ್ ರ್ಯಾಂಕ್ ರಾಜು ಅಂತಲೂ ಕರೀತಾರೆ ಅವನ್ನ. ನೋಡಿ, ಈ ಒಂದು ಮೊಹಮ್ಮದ್ ಬಿನ್ ತುಘಲಕ್ ಇದ್ದಂಥ ಅವಧಿಯಲ್ಲೇ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯ ಸ್ಟಾರ್ಟ್ ಆಗಿದ್ದು. 1326 ಇವನೇನು ಮಾಡ್ತಾನೆ, ಈ ತಕ್ಕವಿ ಸಾಲ ಪದ್ಧತಿ ಅಥವಾ ದಿವಾನ್ ಇ ಕೋಹಿ ಅಂತಕ್ಕಂಥ ಒಂದು ಮಾರುಕಟ್ಟೆಯನ್ನು ಸ್ಟಾರ್ಟ್ ಮಾಡ್ತಾನೆ. 1327 ಇವನೇನು ಮಾಡ್ತಾನೆ, ಈ ದೆಹಲಿಯಿಂದ ದೇವಗಿರಿಗೆ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿಯನ್ನು ಮಾಡ್ತಾನೆ. ನೆಕ್ಸ್ಟು 1330ರಿಂದ 1332 ಏನು ಮಾಡ್ತಾನೆ, ಇವನು ಟೋಕನ್ ಕರೆನ್ಸಿ ಸಿಸ್ಟಮನ್ನು ಜಾರಿಗೆ ತರ್ತಾನೆ. ಹಣಗಾರ ರಾಜ, ದ ಪ್ರಿನ್ಸಸ್ ಆಫ್ ಮನಿಯರ್ಸ್ ಅಂತ ಕರಿತೀವಿ ಮೊಹಮ್ಮದ್ ಬಿನ್ ತುಘಲಕ್ಕನನ್ನು. ಇಬನ್ ಬಟೋಟಾ ಮತ್ತು ಬರೇನಿ ಏನಿದ್ದಾರೆ ಇವನ ಬಗ್ಗೆನೇ ಹೇಳ್ತಾನೆ. ಬರೇನಿ ಇರ್ಬೋದು, ಇಬನ್ ಬಟೋಟಾ ಇರ್ಬೋದು. ಈ ಮೊರಕ್ಕೋ ದೇಶದ, ಆಫ್ರಿಕಾ ಖಂಡದ ಮೊರಕ್ಕೋ ದೇಶದ ಈ ಒಂದು ಇಬನ್ ಬಟೋಟಾ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಎಷ್ಟು ಕ್ರೂರವಾಗಿತ್ತು ಅಂತಕ್ಕಂಥದ್ದು. ಕುರುಡ, ಎಳವ ಮತ್ತು ನಾಯಿ ಬೆಕ್ಕನ್ನು ಬಿಡದೆ ಟ್ರಾನ್ಸ್ಫರ್ ಮಾಡಿದರು ಅಂತ ಇವರಿಬ್ಬರು ಹೇಳ್ತಾರೆ ಅಂತಕ್ಕಂಥದ್ದು. ಇದು 14ನೇ ಪ್ರಶ್ನೆಗೆ ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಇಯರ್ಗಳು ಗೊತ್ತಿರಬೇಕು. ಇಲ್ಲಿ ದಿವಾನಿ ಕೋಹಿ ಸ್ಟಾರ್ಟ್ ಮಾಡಿದ್ದು, ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಆದಂಥದ್ದು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಈ ಘಟನೆ ಆಗಿತ್ತು. ನೆಕ್ಸ್ಟ್, ಬೌದ್ಧ ಧರ್ಮ ಸ್ವೀಕರಿಸಲು ಅಶೋಕನಿಗೆ ಪ್ರಭಾವ ಬೀರಿದವರು ಯಾರು? ನೋಡಿ, ಬೌದ್ಧ ಧರ್ಮವನ್ನು ಸ್ವೀಕರಿಸೋದಕ್ಕೆ ಅಶೋಕನಿಗೆ ಪ್ರಭಾವ ನೀಡಿದ್ದು ಯಾರು ಅಂತಕ್ಕಂಥ ಪ್ರಶ್ನೆ ನಮಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಯಾರು ಅಂದರೆ ಉಪಗುಪ್ತ. ಈ ಒಂದು ರಾಧಾಗುಪ್ತ ಅಂತಕ್ಕಂಥದ್ದೇನಿದ್ದಾನೆ ಇವನು ಅಶೋಕನ ಪ್ರಧಾನಿ ಅಂತ ಗೊತ್ತಿರಬೇಕು. ಈ ಅಶ್ವಘೋಷನ ಪ್ರಭಾವ ಯಾರೆಂದರೆ ಈ ಕಾನಿಷ್ಕ, 2ನೇ ಅಶೋಕ ಅಂತ ಏನು ಕರಿತೀವಿ, ಅವನು ಅಶ್ವಘೋಷನಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾ. ವಸುಮಿತ್ರ ಅಂದರೆ ಈ 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷ, ಈ ಕನಿಷ್ಕನ ಆಸ್ಥಾನದಲ್ಲಿದ್ದಂಥವನು. ಇವನು ಬರೆದಂಥ ಕೃತಿಯೇ ಮಹಾವಿಭಾಸ್ ಅಂತ ಕರಿತೀವಿ. ಇದು ಬೌದ್ಧ ಧರ್ಮದ ಬೈಬಲ್ ಅಂತ ಕರಿತೀವಿ. ಬೌದ್ಧ ಧರ್ಮದ ಒಂದು ವಿಶ್ವಕೋಶ ಅಂತ ಕರಿತೀವಿ, ಸ್ಯಾನ್ಸ್ಕ್ರಿಟಲ್ಲಿದೆ. ಶ್ರೀಗುಪ್ತ ಏನಿದ್ದಾನೆ, ಗುಪ್ತಾ ಡೈನೆಸ್ಟಿ ಫೌಂಡರ್. ಇವನು ಯಾರು ಅಂದರೆ ಗುಪ್ತಾ ಡೈನೆಸ್ಟಿ ಫೌಂಡರ್. 15ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಸಿ. 15ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ವರ್ಧಮಾನ ಮಹಾವೀರನಿಗೆ ಎಲ್ಲಿ ಜ್ಞಾನೋದಯವಾಯಿತು? ನೋಡಿ, ರುಜುಪಾಲಕ ನದಿ ತೀರದಲ್ಲಿ ಈ ಜೃಂಬಿಕಾ ಗ್ರಾಮದಲ್ಲಿ ಏನಾಯಿತು, ಇವನಿಗೆ ಜ್ಞಾನೋದಯ ಆಯಿತು. ಪಾವಪುರಿಯಲ್ಲಿ ಅಂದರೆ 527 ಸಾಮಾನ್ಯ ಶಕ ಪೂರ್ವದಲ್ಲಿ. ಯಾರು ಅಂದರೆ ಈ ಮರಣವಂತರೆ ಮಹಾವೀರ ಹುಟ್ಟಿದ್ದು, ಮಹಾವೀರನ ಜನನ 599 ಈ ಒಂದು ಸಾಮಾನ್ಯ ಶಕ ಪೂರ್ವ ಈ ಬಿಹಾರದ ಕುಂದ ಗ್ರಾಮದಲ್ಲಿ. ವೈಶಾಲಿ ಅಂದರೆ ನಿಮಗೆ ಗೊತ್ತಿದೆ 2ನೇ ಒಂದು ಬೌದ್ಧ ಸಮ್ಮೇಳನ, ಬಿಹಾರದಲ್ಲಿ 2ನೇ ಬೌದ್ಧ ಸಮ್ಮೇಳನ 383 ನಡೆದಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇವೆಲ್ಲ PSI ಮತ್ತು ಪೊಲೀಸ್ ಎಕ್ಸಾಮ್ಗಳಲ್ಲಿ ಮತ್ತೆ ಬರುವಂತಹ ಪ್ರಶ್ನೆಗಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.